ನಮಸ್ಕಾರ ವೀಕ್ಷಕರೇ, ದ ನ್ಯೂಸ್ ವೈರ್ ಚಾನೆಲ್ಗೆ ಸ್ವಾಗತ. ಕನ್ನಡ ಚಿತ್ರರಂಗ ಮತ್ತು ಕಿರುತೆರೆ ಲೋಕ ಸದ್ಯ ಸರಣಿ ಆಘಾತಗಳಿಂದ ತತ್ತರಿಸಿ ಹೋಗಿದೆ. ನಟ, ನಿರ್ಮಾಪಕ ದಿಲೀಪ್ ರಾಜ್ ಅವರ ಅಕಾಲಿಕ ಮರಣದ ನೋವು ಮಾಸುವ ಮುನ್ನವೇ ಸ್ಯಾಂಡಲ್ವುಡ್ಗೆ ಮತ್ತೊಂದು ಭರಿಸಲಾಗದ ಬಿಗ್ ಶಾಕ್ ಎದುರಾಗಿದೆ. ಹೌದು, ಕನ್ನಡದ ಖ್ಯಾತ ಸಿನಿಮಾ ಹಾಗೂ ಧಾರಾವಾಹಿಗಳ ಸಂಭಾಷಣೆಕಾರ, ಪ್ರತಿಭಾವಂತ ಯುವ ಬರಹಗಾರ ಟಿ.ಜಿ. ನಂದೀಶ್ ಅವರು ವಿಧಿವಶರಾಗಿದ್ದಾರೆ. ಕೇವಲ 37 ವರ್ಷದ ಈ ಯುವ ಪ್ರತಿಭೆ ನಿನ್ನೆ ಮಧ್ಯಾಹ್ನ ತೀವ್ರ ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ನಂದಿ ರೈಟ್ಸ್ ಹೆಸರಿನಲ್ಲಿ ಅತ್ಯಂತ ಸಕ್ರಿಯರಾಗಿದ್ದ, ಸದಾ ಹಸನ್ಮುಖಿಯಾಗಿದ್ದ ನಂದೀಶ್ ಅವರ ಈ ದಿಢೀರ್ ನಿರ್ಗಮನ ಇಡೀ ಚಿತ್ರರಂಗ ಮತ್ತು ಅವರ ಸಾವಿರಾರು ಅಭಿಮಾನಿಗಳನ್ನು ಕಣ್ಣೀರಲ್ಲಿ ಮುಳುಗಿಸಿದೆ. ಇಂದಿನ ನಮ್ಮ ಈ ವಿಶೇಷ ವರದಿಯಲ್ಲಿ ಮಾಳೂರಿನ ಈ ಮಣ್ಣಿನ ಮಗ ಚಿತ್ರರಂಗದಲ್ಲಿ ಬೆಳೆದು ಬಂದ ಹಾದಿ, ಅವರು ಬರೆದ ಸೂಪರ್ ಹಿಟ್ ಸಂಭಾಷಣೆಗಳು ಮತ್ತು ವಿಧಿಯ ಕ್ರೂರ ಆಟದ ಆ ಕರಾಳ ದಿನದ ಸಂಪೂರ್ಣ ವಿವರಗಳನ್ನು ನಿಮ್ಮ ಮುಂದೆ ಇಡಲಿದ್ದೇವೆ. ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಚಿತ್ರರಂಗವನ್ನು ಕಾಡುತ್ತಿರುವ ಈ ಸರಣಿ ಹೃದಯಾಘಾತಗಳ ಹಿಂದಿನ ಕಹಿ ಸತ್ಯವೇನು ಎಂಬುದರ ಕಂಪ್ಲೀಟ್ ಅನಾಲಿಸಿಸ್ ಇಲ್ಲಿದೆ. ವಿಡಿಯೋವನ್ನು ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಹೌದು ವೀಕ್ಷಕರೇ, ವಿಧಿಯ ಆಟ ನಿಜಕ್ಕೂ ಅತ್ಯಂತ ಕ್ರೂರವಾದದ್ದು. ನಿನ್ನೆ ಬೆಳಗ್ಗೆಯೂ ಕೂಡ ಎಂದಿನಂತೆ ಲವಲವಿಕೆಯಿಂದ ಇದ್ದ ನಂದೀಶ್ ಅವರು ತಮ್ಮ ಫೇಸ್ಬುಕ್ ಪುಟದಲ್ಲಿ ಒಂದು ಭಾವುಕ ಪೋಸ್ಟ್ ಹಂಚಿಕೊಂಡಿದ್ದರು. ಆದರೆ ಅದಾಗಿ ಕೇವಲ ಗಂಟೆಗಳಲ್ಲಿ ಅವರು ಇನ್ನಿಲ್ಲವಾಗುತ್ತಾರೆ ಎಂದು ಯಾರೂ ಊಹಿಸಿರಲಿಲ್ಲ. ಮೂಲಗಳ ಪ್ರಕಾರ ಮಂಗಳವಾರ ರಾತ್ರಿಯಿಂದಲೇ ಅವರಿಗೆ ಲಘುವಾದ ಎದೆನೋವು ಕಾಣಿಸಿಕೊಂಡಿತ್ತು. ಆದರೆ ಇಂದಿನ ಯುವ ಪೀಳಿಗೆ ಮಾಡುವ ಅದೇ ತಪ್ಪು ಇಲ್ಲೂ ಮರುಕಳಿಸಿತು. ನಂದೀಶ್ ಅವರು ಅದನ್ನು ಕೇವಲ ಗ್ಯಾಸ್ಟ್ರಿಕ್ ಸಮಸ್ಯೆ ಇರಬಹುದು ಎಂದು ನಿರ್ಲಕ್ಷಿಸಿದ್ದರು. ಆದರೆ ಬುಧವಾರ ಮಧ್ಯಾಹ್ನದ ವೇಳೆಗೆ ಎದೆನೋವು ತೀವ್ರಗೊಂಡಿದೆ. ತಕ್ಷಣವೇ ಗಾಬರಿಗೊಂಡ ಕುಟುಂಬಸ್ಥರು ಅವರನ್ನು ತೀರ್ಥಹಳ್ಳಿಯ ಆಸ್ಪತ್ರೆಗೆ ಕರೆದೊಯ್ಯಲು ಮುಂದಾಗಿದ್ದಾರೆ. ಆದರೆ ದುರದೃಷ್ಟವಶಾತ್ ಆಸ್ಪತ್ರೆಗೆ ತಲುಪುವ ಮಾರ್ಗಮಧ್ಯದಲ್ಲಿ ಅವರು ಕೊನೆಯುಸಿರೆಳೆದಿದ್ದಾರೆ. ಯಾವುದೇ ಕೆಟ್ಟ ಅಭ್ಯಾಸಗಳಿಲ್ಲದ, ಅತ್ಯಂತ ಸರಳ ಹಾಗೂ ಸೃಜನಶೀಲ ಬದುಕು ನಡೆಸುತ್ತಿದ್ದ 37 ವರ್ಷದ ಯುವಕನಿಗೆ ಈ ರೀತಿ ಹೃದಯಾಘಾತ ಸಂಭವಿಸಿದ್ದು ಹೇಗೆ ಎಂಬುದು ಈಗ ಎಲ್ಲರನ್ನೂ ಕಾಡುತ್ತಿರುವ ಯಕ್ಷ ಪ್ರಶ್ನೆ. ವೀಕ್ಷಕರೇ, ನಂದೀಶ್ ಕೇವಲ ಒಬ್ಬ ಚಿತ್ರರಂಗದ ತಂತ್ರಜ್ಞ ಮಾತ್ರ ಆಗಿರಲಿಲ್ಲ. ಅವರು ಸಾಹಿತ್ಯದ ಮೇಲೆ ಅಪಾರ ಪ್ರೀತಿ ಇಟ್ಟುಕೊಂಡಿದ್ದ ಒಬ್ಬ ಅದ್ಭುತ ಲೇಖಕರಾಗಿದ್ದರು. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮಾಳೂರು ಗ್ರಾಮದವರಾದ ಇವರು ಆಶಾ ಮತ್ತು ಗಂಗಾಧರಯ್ಯ ದಂಪತಿಯ ಸುಪುತ್ರ. ಇವರ ತಂದೆ ಗಂಗಾಧರಯ್ಯ ಅವರು ಸ್ಥಳೀಯವಾಗಿ ಹೊಗೆಸೊಪ್ಪು ಗಂಗಾಧರಯ್ಯ ಎಂದೇ ಪ್ರಸಿದ್ಧರಾಗಿದ್ದರು. ತಮ್ಮದೇ ಹಳ್ಳಿಯ ಪರಿಸರದಲ್ಲಿ ಬೆಳೆದ ನಂದೀಶ್ ಅವರಿಗೆ ಸಾಹಿತ್ಯದ ಒಲವು ರಕ್ತದಲ್ಲೇ ಬಂದಿತ್ತು. ಆರಂಭದಲ್ಲಿ ಪ್ರಸಿದ್ಧ ಸಿನಿಪತ್ರಿಕೆ ಚಿತ್ತಾರ ಸಂಸ್ಥೆಯ ಜೊತೆಗೂಡಿ ಕೆಲಸ ಮಾಡಿದ ಇವರು ನಂತರ ಚಿತ್ರರಂಗ ಮತ್ತು ಕಿರುತೆರೆಗೆ ಕಥೆ ಹಾಗೂ ಸಂಭಾಷಣೆ ಬರೆಯಲು ಆರಂಭಿಸಿದರು. ಕನ್ನಡದ ಜನಪ್ರಿಯ ಧಾರಾವಾಹಿಗಳಾದ ಪಾರು ಮತ್ತು ರಾಧಾ ಕಲ್ಯಾಣ ಸೇರಿದಂತೆ ಹಲವು ಸೀರಿಯಲ್ಗಳಿಗೆ ಇವರು ಬರೆದ ಸಂಭಾಷಣೆಗಳು ಮನೆ ಮಾತಾಗಿದ್ದವು. ಪಾತ್ರಗಳ ಭಾವನೆಗೆ ತಕ್ಕಂತೆ ಸಂಭಾಷಣೆ ಹೆಣೆಯುವುದರಲ್ಲಿ ಇವರು ಎಕ್ಸ್ಪರ್ಟ್ ಆಗಿದ್ದರು. ಕಿರುತೆರೆ ಮಾತ್ರವಲ್ಲದೆ ಬೆಳ್ಳಿಪರದಿಗೂ ಕಾಲಿಟ್ಟ ಇವರು ಒಂದಂಕೆ ಕಾಡು ಮತ್ತು ಬಿಗ್ ಸ್ಕ್ರೀನ್ನಲ್ಲಿ ಸದ್ದು ಮಾಡಿದ ದೂರದರ್ಶನ ಸಿನಿಮಾಗಳಿಗೆ ಅದ್ಭುತವಾದ ಸಂಭಾಷಣೆಗಳನ್ನು ಬರೆದು ಸೈ ಎನಿಸಿಕೊಂಡಿದ್ದರು. ಕೋವಿಡ್ ಸಾಂಕ್ರಾಮಿಕದ ನಂತರ ನಂದೀಶ್ ಅವರು ಬೆಂಗಳೂರಿನ ಗದ್ದಲದ ಬದುಕಿನಿಂದ ದೂರ ಸರಿದು ತಮ್ಮ ಹುಟ್ಟೂರಾದ ತೀರ್ಥಹಳ್ಳಿಯ ಮಾಳೂರಿಗೆ ಶಿಫ್ಟ್ ಆಗಿದ್ದರು. ಹಸಿರು ಪ್ರಕೃತಿಯ ಮಡಲನಲ್ಲಿ ತೋಟದ ಕೆಲಸಗಳನ್ನು ನೋಡಿಕೊಳ್ಳುತ್ತಾ ಅಲ್ಲಿಂದಲೇ ಸಿನಿಮಾಗಳಿಗೆ ಬರೆಯುತ್ತಿದ್ದರು. ಇವರ ಈ ಪ್ರಕೃತಿ ಪ್ರೇಮ ಮತ್ತು ಸರಳ ಬದುಕನ್ನು ನೋಡಿ ಸ್ನೇಹಿತರು ಅಸೂಯೆ ಪಡುತ್ತಿದ್ದರು. ಆದರೆ ಅದೇ ಹಸಿರು ಮಡಲಲ್ಲಿ ಇಂದು ಅವರು ಚಿರನಿದ್ರೆಗೆ ಜಾರಿದ್ದಾರೆ. ಸದ್ಯ ನಂದೀಶ್ ಅವರು ಪತ್ನಿ ಮತ್ತು 2 ಪುಟ್ಟ ಮಕ್ಕಳನ್ನು ಅಗಲಿದ್ದಾರೆ. ಇಡೀ ಕುಟುಂಬಕ್ಕೆ ಇವರೇ ಏಕೈಕ ಆಧಾರವಾಗಿದ್ದರು. ವೀಕ್ಷಕರೇ, ಇತ್ತೀಚೆಗೆ ನಟ ಹಾಗೂ ನಿರ್ಮಾಪಕ ದಿಲೀಪ್ ರಾಜ್ ಅವರು ಹೃದಯಾಘಾತದಿಂದ ನಿಧನರಾದಾಗ ಇಡೀ ಚಿತ್ರರಂಗ ಕಣ್ಣೀರು ಹಾಕಿತ್ತು. ಆದರೆ ನಂದೀಶ್ ಅವರಿಗೆ ದಿಲೀಪ್ ರಾಜ್ ಸಾವು ತೀವ್ರ ಆಘಾತ ಉಂಟುಮಾಡಿತ್ತು. ಏಕೆಂದರೆ ದಿಲೀಪ್ ರಾಜ್ ಅವರ ಧೃತಿ ಕ್ರಿಯೇಷನ್ಸ್ ಅಡಿಯಲ್ಲಿ ಮೂಡಿಬಂದ ಪಾರು ಧಾರಾವಾಹಿಗೆ ನಂದೀಶ್ ಕೆಲಸ ಮಾಡಿದ್ದರು. ತಮ್ಮ ನೆಚ್ಚಿನ ನಿರ್ಮಾಪಕನ ಸಾವಿನ ಬಗ್ಗೆ ನಂದೀಶ್ ಅವರು ಕೇವಲ 1 ವಾರದ ಹಿಂದೆ ಫೇಸ್ಬುಕ್ನಲ್ಲಿ ಅತ್ಯಂತ ಭಾವುಕವಾದ ಪೋಸ್ಟೊಂದನ್ನು ಬರೆದಿದ್ದರು. ಆ ಪೋಸ್ಟ್ನಲ್ಲಿ ಅವರು ಏನು ಬರೆದಿದ್ದರು ಗೊತ್ತಾ? ದಿಲೀಪ್ ರಾಜ್ ಅವರು ಇನ್ನಿಲ್ಲ ಅನ್ನೋ ಸುದ್ದಿ ಈ ಕ್ಷಣಕ್ಕೂ ಅರಗಿಸಿಕೊಳ್ಳಲಾಗದ ಸತ್ಯ. ಸದಾ ಕಲೆಗೆ ಮಿಡಿಯುತ್ತಿದ್ದ ಆ ಕಲಾವಿದನಿಗೆ ಹೃದಯಾಘಾತವಾಯಿತು ಅನ್ನೋ ಸುದ್ದಿ ಸುಳ್ಳಾಗಬಾರದೇ ಅನ್ನಿಸುತ್ತಿದೆ. ಅಷ್ಟೇ ಅಲ್ಲದೆ ದಿಲೀಪ್ ರಾಜ್ ಅವರ ಪತ್ನಿ ವಿದ್ಯಾ ಅವರಿಗೆ ಹಾಗೂ ಮಕ್ಕಳಿಗೆ ಈ ದುಃಖ ಭರಿಸುವ ಶಕ್ತಿ ಸಿಗಲಿ ಎಂದು ನಂದೀಶ್ ಪ್ರಾರ್ಥಿಸಿದ್ದರು. ಆದರೆ ವಿಪರ್ಯಾಸ ನೋಡಿ ವೀಕ್ಷಕರೇ, ಯಾವ ಕಲಾವಿದನ ಹೃದಯಾಘಾತದ ಸಾವಿನ ಬಗ್ಗೆ ನಂದೀಶ್ ಕಣ್ಣೀರು ಹಾಕಿದ್ದರು,
ಅದೇ ಹೃದಯಾಘಾತ ಇಂದು ನಂದೀಶ್ ಅವರನ್ನೂ ಕೂಡ ಬಲಿ ಪಡೆದಿದೆ. ಅವರು ಬರೆದ ಈ ಪೋಸ್ಟ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದು, ನೆಟ್ಟಿಗರು ವಿಧಿಯ ಆಟ ಎಷ್ಟು ವಿಚಿತ್ರ ಎಂದು ಕಮೆಂಟ್ ಮಾಡುತ್ತಿದ್ದಾರೆ. ಹೌದು ವೀಕ್ಷಕರೇ, ಇಡೀ ಚಿತ್ರರಂಗಕ್ಕೆ ವಿಭಿನ್ನ ಶೈಲಿಯ ಕಥೆ ಮತ್ತು ಸಂಭಾಷಣೆಗಳನ್ನು ಒದಗಿಸುತ್ತಿದ್ದ ಮಾಳೂರಿನ ಆ ಅದ್ಭುತ ಲೇಖಕ ಇನ್ನಿಲ್ಲ. ನಂದೀಶ್ ಅವರ ಪಾರ್ಥಿವ ಶರೀರವನ್ನು ಅವರ ಸ್ವಗ್ರಾಮವಾದ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮಾಳೂರು ಗ್ರಾಮದ ನಿವಾಸದಲ್ಲಿ ಸಾರ್ವಜನಿಕರ ಮತ್ತು ಅಭಿಮಾನಿಗಳ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಕುಟುಂಬದ ಮೂಲಗಳು ತಿಳಿಸಿರುವ ಪ್ರಕಾರ ಇಂದು ಮೇ 21 ಗುರುವಾರ ಮಧ್ಯಾಹ್ನ 12:30ಕ್ಕೆ ಸಕಲ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ಕೇವಲ 37 ವರ್ಷಕ್ಕೆ ಸ್ಯಾಂಡಲ್ವುಡ್ ಒಬ್ಬ ಭರವಸೆಯ ಬರಹಗಾರನನ್ನು ಕಳೆದುಕೊಂಡಿದೆ. ಭಗವಂತನು ಮೃತರ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲಿ ಹಾಗೂ ಅವರ ಪತ್ನಿ, 2 ಪುಟ್ಟ ಮಕ್ಕಳು ಮತ್ತು ತಾಯಿಗೆ ಈ ಅಪಾರ ದುಃಖವನ್ನು ಭರಿಸುವ ಶಕ್ತಿಯನ್ನು ಕರುಣಿಸಲಿ ಎಂದು ದ ನ್ಯೂಸ್ ವೇವ್ ಚಾನೆಲ್ ಕಡೆಯಿಂದ ನಾವು ಪ್ರಾರ್ಥಿಸುತ್ತೀವಿ. ವೀಕ್ಷಕರೇ, ನಂದೀಶ್ ಅವರ ಈ ಅಕಾಲಿಕ ಸಾವು ನಮಗೆಲ್ಲರಿಗೂ ಒಂದು ಎಚ್ಚರಿಕೆಯ ಗಂಟೆ. ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ. ಸಣ್ಣ ಎದೆನೋವು ಕಾಣಿಸಿಕೊಂಡರೂ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ. ಟಿ.ಜಿ. ನಂದೀಶ್ ಅವರ ನೆಚ್ಚಿನ ಸಂಭಾಷಣೆಗಳು ಅಥವಾ ಅವರ ಬರವಣಿಗೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಚಿತ್ರರಂಗದ ಮತ್ತಷ್ಟು ನಂಬಲರ್ಹ ಮತ್ತು ಆಳವಾದ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮತ್ತೊಂದು ವರದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.